ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಬಿ ಮಂಚೂರಿನ ಮಾಡ್ತಾ ಇದ್ದೀನಿ. ಗೋಬಿ ಮಂಚೂರಿ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಹೇಳಿ? ಎಲ್ರಿಗೂ ತುಂಬಾನೇ ಇಷ್ಟವಾಗೋ ಡಿಶ್ ಇದು. ವಿಶೇಷವಾಗಿ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ತಿನ್ನೋಕೆ ತುಂಬಾನೇ ಹಠ ಮಾಡ್ತಾರೆ. ಮಕ್ಕಳಿಗೆಲ್ಲ ಹೊರಗಡೆ ಕೊಡ್ಸೋ ಬದಲು ಮನೆಯಲ್ಲೇ ಗೋಬಿ ಮಂಚೂರಿನ ನಾವು ಸುಲಭವಾಗಿ ಹೇಗೆ ಮಾಡೋದು ಅಂತ ನಾವು ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ತಿಳಿಸಿದೀವಿ. ಮತ್ತೆ ಅದೇ ರೀತಿ ಗೋಬಿ ತಿನ್ನೋದ್ರಿಂದ ನಮ್ ದೇಹಕ್ಕೆ ಏನೇನ್ ಲಾಭಗಳಿವೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ವಿವರಿಸಿದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗಾದ್ರೆ ಬನ್ನಿ ಗೋಬಿ ಮಂಚೂರಿಯನ್ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ. ಇಲ್ಲಿ ನಾನು ಅರ್ಧ ಕೆಜಿ ಆಗುವಷ್ಟು ಹೂಕೋಸನ್ನ ತಗೊಂಡಿದ್ದೀನಿ. 1 ಕಪ್ ಮೈದಾ ಹಿಟ್ಟು, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, 1 ಕಪ್ ಟೊಮೊಟೊ ಸಾಸ್, ಸ್ವಲ್ಪ ಕಸ್ತೂರಿ ಮೇಥಿ, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಟ್ ಮಾಡಿರುವ ಈರುಳ್ಳಿ, 1 ಕಟ್ ಮಾಡಿರುವ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, 1 ಗಡ್ಡೆ ಬೆಳ್ಳುಳ್ಳಿ, 2 ರಿಂದ 3 ಹಸಿ ಮೆಣಸಿನಕಾಯಿ. ಹೂಕೋಸಲ್ಲಿರುವ ಎಲೆಗಳನ್ನೆಲ್ಲ ತೆಗೆದು ಇದ್ರ ಹಿಂದ್ಗಡೆ ಇರೋದನ್ನ ಕಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಹೂಕೋಸನ್ನ ಈ ರೀತಿಯಾಗಿ ಬಿಡಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ನಾವು ಹೂಕೋಸನ್ನ ತಗೋಬೇಕಾದ್ರೆ ನೋಡ್ಬಿಟ್ಟು ತಗೋಬೇಕು. ಚೆನ್ನಾಗಿರೋದನ್ನ ಆಯ್ಕೆ ಮಾಡಿ. ಯಾಕಂದ್ರೆ ಮೇಲ್ಗಡೆ ಎಲ್ಲ ಹೂಕೋಸು ಕೆಟ್ಟೋಗಿದ್ರೆ ಅದ್ರಲ್ಲಿ ಕೀಟಾಣುಗಳಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೂಕೋಸು ತಗೊಳ್ಳೋ ಟೈಮಲ್ಲಿ ನೀವು ಫ್ರೆಶ್ ಆಗಿರೋದನ್ನೇ ಆಯ್ಕೆ ಮಾಡಿ. ನಾವು ಇವಾಗ ಗೋಬಿ ಮಾಡೋಕೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಗೋಬಿ ಮಂಚೂರಿ ಮಾಡೋದು ತುಂಬಾನೇ ಸುಲಭ ಇದೆ. ಇದಕ್ಕೆ ಜಾಸ್ತಿ ಪದಾರ್ಥಗಳು ಕೂಡ ನಾವಿಲ್ಲಿ ಯೂಸ್ ಮಾಡಿಲ್ಲ. ಮನೆಯಲ್ಲೇ ಸಿಗುವಂತ ಪದಾರ್ಥಗಳಿಂದ ಟೇಸ್ಟಿಯಾಗಿರುವ ಗೋಬಿ ಮಂಚೂರಿನ ಮಾಡ್ತಾ ಇದೀವಿ. ಇವಾಗ ಇವೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಅಲ್ಲಿ ಒಂದ್ ಪ್ಯಾನ್ ಇಟ್ಟಿದ್ದೀನಿ. ಇದ್ರಲ್ಲಿ ನಾನು ಕಟ್ ಮಾಡಿರುವ ಗೋಬಿನ ಹಾಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 5 ನಿಮಿಷನಾದ್ರೂ ನಾವು ಕುದಿಸ್ಬೇಕಾಗುತ್ತೆ. 5 ನಿಮಿಷ ಆದ್ಮೇಲೆ ಒಂದ್ ಜರಡಿಯಲ್ಲಿ ಹಾಕಿ ಇದರ ನೀರ್ನ ಪೂರ್ತಿಯಾಗಿ ಹೋಗೋವರೆಗೂ ಇದರಲ್ಲೇ ಇಡ್ಬೇಕಾಗುತ್ತೆ. ಇವಾಗ ಒಂದ್ ಬೌಲಲ್ಲಿ 1 ಕಪ್ ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದ್ಮೇಲೆ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಒಂದ್ ಹದಕ್ ಬರೋವರೆಗೂ ನಾವು ಸರಿಯಾಗಿ ಕಲ್ಸ್ಕೋಬೇಕಾಗುತ್ತೆ. ಇದು ಮೈದಾ ಹಿಟ್ಟಿರೋದ್ರಿಂದ ಗುಳ್ಳೆಗಳು ಬರ್ತವೆ. ಆ ಗುಳ್ಳೆಗಳು ಪೂರ್ತಿಯಾಗಿ ಹೋಗೋವರೆಗೂ ಚೆನ್ನಾಗಿ ಕಲ್ಸ್ಕೋಬೇಕು. ನಾವು ಬಜ್ಜಿಗೆ ಹೇಗೆ ಕಲ್ಸ್ಕೋತೀವೋ ಅದೇ ರೀತಿಯಾಗಿ ಸೇಮ್ ಮೆಥಡ್ ಅಲ್ಲಿ ಇದನ್ನ ನಾವು ಸರಿಯಾಗಿ ಕಲ್ಸ್ಕೋಬೇಕಾಗುತ್ತೆ. 5 ನಿಮಿಷನಾದ್ರೂ ಈ ರೀತಿಯಾಗಿ ಕೈಯಿಂದ ಕಲ್ಸ್ಕೊಂಡಾದ್ಮೇಲೆ ಇದು ಒಂದು ಹದಕ್ ಬರುತ್ತೆ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದ್ರಲ್ಲಿ ಒಂದು 1/2 kg ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡ್ಬೇಕಂದ್ರೆ ಸ್ವಲ್ಪ ಹಿಟ್ಟನ್ನ ಬಿಡ್ಬೇಕಾಗುತ್ತೆ. ಹಿಟ್ಟು ಕಡಾಯಿಗೆ ಅಂಟ್ಕೊಳ್ದೆ ಮೇಲ್ಗಡೆ ಬಂತು ಅಂದ್ರೆ ಇದು ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ಹೂಕೋಸನ್ನ ಹಿಟ್ಟಲ್ಲಿ ಹಾಕಿ ಈ ರೀತಿಯಾಗಿ ಒಂದೊಂದಾಗಿ ನಾವು ಎಣ್ಣೆಯಲ್ಲಿ ಬಿಡ್ಬೇಕಾಗುತ್ತೆ. ಹೂಕೋಸನ್ನ ಒಟ್ಟಿಗೆ ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ಒಟ್ಟಿಗೆ ಬಿಟ್ರೆ ಇದು ಮೈದಾ ಹಿಟ್ಟಿರೋದ್ರಿಂದ ಅಂಟ್ಕೊಂಡ್ ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸಪ್ರೇಟ್ ಆಗಿ ಒಂದೊಂದಾಗಿ ಬಿಡ್ತಾ ಹೋಗಿ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಡೋಕ್ ಹೋಗ್ಬೇಡಿ. ಹೈ ಫ್ಲೇಮಲ್ಲಿ ಇಟ್ರೆ ಪೂರ್ತಿಯಾಗಿ ಬೆಂದ ಹೋಗ್ಬಿಡುತ್ತೆ. ಇವಾಗ ಒಂದ್ ಕಡೆ ಬೇಯ್ದಾದ್ಮೇಲೆ 2 ಕಡೆ ಬೇಯಿಸ್ಬೇಕಾಗುತ್ತೆ ನಾವು. ಇದು ಅಂಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಇದನ್ನ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಯಾಕಂದ್ರೆ ಮೈದಾ ಹಿಟ್ಟು ಬೇಗ ಫ್ರೈ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಗೋಲ್ಡನ್ ಕಲರ್ ತಿರ್ಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಗ್ಯಾಸ್ ಮೇಲೆ ಪ್ಯಾನ್ ನ ಇಟ್ಟು ಇದರಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆನ ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ತಿರ್ಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಫ್ರೈ ಆದ್ಮೇಲೆ ಇದಕ್ಕೆ ಟೊಮೊಟೊನ ಹಾಕ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇಡಿ, ಹೈ ಫ್ಲೇಮಲ್ಲಿ ಇಡೋಕ್ ಹೋಗ್ಬೇಡಿ. ಮತ್ತೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿರುವ ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. 2 ನಿಮಿಷ ಆದ್ರೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಗೋಬಿನ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಗೋಬಿನ ಹಾಕೊಂಡಾದ್ಮೇಲೆ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಗೋಬಿನ ನೀವು ದೊಡ್ಡ ಸೈಜಲ್ಲಿ ಬೇಕಾದ್ರೆ ದೊಡ್ಡ ಸೈಜಲ್ಲೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಚಿಕ್ಕ ಸೈಜ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು.
ಸ್ನೇಹಿತರೆ, ನಾವು ಇದರಲ್ಲಿ ಯಾವುದೇ ರೀತಿಯಾದಂತಹ ಮಸಾಲಾ ಪದಾರ್ಥಗಳನ್ನು ಹಾಕೊಂಡಿಲ್ಲ. ನಾರ್ಮಲ್ ಆಗಿ ಮನೆಯಲ್ಲೇ ಸಿಗುವಂತಹ ಟೇಸ್ಟಿಯಾಗಿರುವ ಗೋಬಿ ಮಂಚೂರಿನ ಮಾಡ್ತಾ ಇದ್ದೀವಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ನಾನು ಟೊಮೊಟೊ ಸಾಸ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಟೊಮೊಟೊ ಸಾಸ್ನ ಅಂಗಡಿಯಿಂದ ತಂದಿರೋದಲ್ಲ, ಮನೆಯಲ್ಲೇ ಮಾಡಿರೋದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಎಲ್ಲ ಸರಿಯಾಗಿ ಮಿಕ್ಸ್ ಆದ್ಮೇಲೆ ಇದ್ರ ಮೇಲ್ಗಡೆ ಮುಚ್ಚಿ ಒಂದು 5 ನಿಮಿಷನಾದ್ರೂ ಕುದಿಸ್ಕೋಬೇಕಾಗುತ್ತೆ. ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಡಿ, ಹೈ ಫ್ಲೇಮಲ್ಲಿ ಇಡೋಕೆ ಹೋಗ್ಬೇಡಿ. ಇವಾಗ 5 ನಿಮಿಷ ಆಗಿದೆ, ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಗೋಬಿ ಮಂಚೂರಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ತಾ ಇದ್ದೀವಿ. ರುಚಿಕರವಾದ ಮತ್ತು ತುಂಬಾನೇ ಟೇಸ್ಟಿಯಾಗಿರುವ ಗೋಬಿ ಮಂಚೂರಿ ರೆಡಿಯಾಗಿದೆ. ಇದನ್ನ ಇವಾಗ ಒಂದು ಬೌಲಲ್ಲಿ ಹಾಕೊಳ್ಳೋಣ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ನಮಗೆ ಕಮೆಂಟಲ್ಲಿ ನೀವು ತಿಳಿಸಿ. ಮತ್ತೆ ಇನ್ನೊಂದೇನಂದ್ರೆ, ಈ ಹೂಕೋಸಿಂದ ತುಂಬಾನೇ ನಮಗೆ ಲಾಭಗಳಿವೆ ನಮ್ಮ ದೇಹಕ್ಕೆ. ಹೂಕೋಸನ್ನ ಎಣ್ಣೆಲೆ ಕರೆದು ತಿನ್ನೋಕ್ಕಿಂತ ಹಾಗೆ ತಿಂದ್ರೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ. ಮತ್ತೆ ಹೃದಯದ ಕಾಯಿಲೆಗಳ ಅಪಾಯವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ಡಯಟ್ ಮಾಡ್ತಾ ಇರೋರಿಗೆ ತುಂಬಾನೇ ಒಳ್ಳೆಯದು. ಯಾರು ತೂಕನ ನಿಯಂತ್ರಣದಲ್ಲಿ ಇಡಬೇಕು ಅಂತ ಅನ್ಕೊಳ್ತಾರೋ ಅವರು ಈ ಹೂಕೋಸನ್ನ ಯೂಸ್ ಮಾಡ್ಬೋದು. ಮತ್ತೆ ಇದರಲ್ಲಿ ವಿಟಮಿನ್ ಕೆ ಹಾಗೂ ಕ್ಯಾಲ್ಸಿಯಂ ಹೊಂದಿರೋದ್ರಿಂದ ನಮ್ಮ ಎಲುಬುಗಳನ್ನ ತುಂಬಾನೇ ಗಟ್ಟಿ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಮಹಿಳೆಯರಲ್ಲಿ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ಇದು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹೂಕೋಸು ದೇಹದ ವಿಷಕಾರಿ ಪದಾರ್ಥಗಳನ್ನು ಕೂಡ ಹೊರಹಾಕಲು ಸಹಾಯ ಮಾಡುತ್ತೆ. ಎಲುಬುಗಳು ದುರ್ಬಲವಾಗುವುದು ತಡೆಯಲು ವಿಟಮಿನ್ ಕೆ ಅನ್ನು ಉತ್ಪತ್ತಿ ಮಾಡುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿರೋದೇನೆಂದ್ರೆ, ಹೂಕೋಸನ್ನ ನಾವು ತಗೊಳ್ಳೋ ಟೈಮಲ್ಲಿ ಫ್ರೆಶ್ ಇರೋದನ್ನೇ ತಗೋಬೇಕು. ಮತ್ತೆ ತಗೊಂಡಾದ್ಮೇಲೆ ನಾವು ಹಾಗೆ ಹೂಕೋಸನ್ನ ಯಾವತ್ತೂ ಯೂಸ್ ಮಾಡಬಾರ್ದು. ಅದನ್ನ ಸರಿಯಾಗಿ ತೊಳೆದು ಬಿಸಿನೀರಲ್ಲೇ ಹಾಕಿ ಆಮೇಲೆ ಹೂಕೋಸನ್ನ ಯೂಸ್ ಮಾಡಬೇಕು. ಯಾಕಂದ್ರೆ ಇದ್ರ ಒಳಗಡೆ ಸಣ್ಣ ಸಣ್ಣ ಆಗಿರುವ ಕೀಟಾಣುಗಳು ತುಂಬಾ ಇರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನೀವು ಖಂಡಿತ ನಿಮ್ಮ ಮನೆಯಲ್ಲಿ ಈ ಗೋಬಿ ಮಂಚೂರಿನ ಒಂದ್ಸಾರಿ ಮಾಡಿ ನೋಡಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತೆ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಜಾಸ್ತಿ ಪದಾರ್ಥಗಳು ಕೂಡ ಇದಕ್ಕೆ ಬೇಕಾಗೋದಿಲ್ಲ. ನಾವು ಯಾವುದೇ ರೀತಿಯಾದಂತ ಅಂಗಡಿಯಿಂದ ತಂದಿರುವ ಮಸಾಲಾ ಪದಾರ್ಥಗಳನ್ನ ಇದರಲ್ಲಿ ಯೂಸ್ ಮಾಡೇ ಇಲ್ಲ. ಹಾಗೆ ಮನೆಯಲ್ಲೇ ಸಿಗೋದನ್ನ ತಗೊಂಡು ಗೋಬಿ ಮಂಚೂರಿನ ರೆಡಿ ಮಾಡಿದ್ದೀವಿ. ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ಕೂಡ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಖಂಡಿತ ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲ ವಿಡಿಯೋ ನೀವೇ ನೋಡ್ಬೋದು. ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ರುಚಿಕರವಾದ ಅಡಿಗೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.